ಬಿಡದಿಯಲ್ಲಿ ವಿಕೋಪಕ್ಕೆ ಹೋದ ರೈತರ ಪ್ರತಿಭಟನೆಯೇ ಬಲವಂತದ ಭೂ ಸ್ವಾಧೀನಕ್ಕೆ ತೀವ್ರ ಆಕ್ರೋಶ. ಡಿಕೆ ಶಿವಕುಮಾರ್ ಸರ್ಕಾರದ ವಿರುದ್ಧ ಕೆಆರ್ಎಸ್ ಪಕ್ಷದ ಅಧ್ಯಕ್ಷ ರವಿ ಕೃಷ್ಣಾರೆಡ್ಡಿ ತೀವ್ರ ವಾಗ್ದಾಳಿ. ಜುಲೈ 16ರ ಗುರುವಾರ ಹೋರಾಟದ ಸ್ಥಳಕ್ಕೆ ರವಿ ಕೃಷ್ಣಾರೆಡ್ಡಿ ಭೇಟಿ. ರೈತರ ಹೋರಾಟಕ್ಕೆ ಸಾಥ್. ಬಿಡದಿಯಲ್ಲಿ ಬಲವಂತದ ಭೂ ಸ್ವಾಧೀನ ಪ್ರಕ್ರಿಯೆ ವಿರುದ್ಧ ರೈತರ ಹೋರಾಟ ಈಗ ವಿಕೋಪಕ್ಕೆ ತಿರುಗಿದೆ. ರೈತರ ತೀವ್ರ ವಿರೋಧದ ನಡುವೆಯೂ ಕೂಡ ಜಮೀನು ಸರ್ವೆ ಮಾಡಲು ಆಗಮಿಸಿದ್ದ ಸರ್ಕಾರಿ ಅಧಿಕಾರಿಗಳಿಗೆ ರೈತ ಮಹಿಳೆಯರು ಸರಿಯಾದ ಪಾಠವನ್ನೇ ಕಲಿಸಿದ್ದಾರೆ. ಪೊಲೀಸರ ಸಮ್ಮುಖದಲ್ಲೇ ಆಕ್ರೋಶ ಭರಿತ ರೈತ ಮಹಿಳೆಯರು ಅಧಿಕಾರಿಗಳನ್ನ ಪೊರಕೆಯಿಂದ ಹೊಡೆದು ಅಟ್ಟಾಡಿಸಿರುವಂತಹ ಘಟನೆ ನಡೆದಿದೆ. ರಿಯಲ್ ಎಸ್ಟೇಟ್ ದಲ್ಲಾಳಿಗಳಿಗಾಗಿ ಸಾವಿರಾರು ಎಕರೆ ರೈತರ ಭೂಮಿಯನ್ನ ಕಿತ್ತುಕೊಳ್ಳಲು ಮುಂದಾಗಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರದ ವಿರುದ್ಧ ಈಗ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈ ಕುರಿತು ಕೆಆರ್ಎಸ್ ಪಕ್ಷದ ರಾಜ್ಯಾಧ್ಯಕ್ಷ ರವಿ ಕೃಷ್ಣಾರೆಡ್ಡಿ ಅವರು ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ದು ರೈತರಿಗೆ ಬೆಂಬಲವನ್ನ ಘೋಷಿಸಿದ್ದಾರೆ. ಬಿಡದಿಯಲ್ಲಿ ಹೈ ಡ್ರಾಮಾವೇ ನಡೆದು ಹೋಗಿದೆ. ನಮ್ಮ ಜೀವ ಹೋದ್ರೂ ಜಮೀನು ಕೊಡೋದಿಲ್ಲ ಅಂತ ಹೋರಾಟ ಮಾಡ್ತಾ ಇರುವ ರೈತರ ಭಾವನೆಗಳನ್ನು ಧಿಕ್ಕರಿಸಿ ಅಧಿಕಾರಿಗಳು ನಿನ್ನೆ ಸರ್ವೆ ಕಾರ್ಯಕ್ಕೆ ಮುಂದಾಗಿದ್ರು. ಇದರಿಂದ ಕೋಪ ನೆತ್ತಿಗೇರಿ ರೈತ ಮಹಿಳೆಯರು ಯಾವುದೇ ಪರಿಣಾಮಗಳನ್ನು ಲೆಕ್ಕಿಸದೆ ಸ್ಥಳದಲ್ಲಿದ್ದ ಪೊಲೀಸರ ಮುಂದೆಯೇ ಅಧಿಕಾರಿಗಳಿಗೆ ಪೊರಕೆಯಿಂದ ಹಿಗ್ಗಾಮುಗ್ಗ ಥಳಿಸಿ ಅಲ್ಲಿಂದ ಓಡಿಸಿದ್ದಾರೆ. ಈ ಇಡೀ ಘಟನೆಯನ್ನ ಡಿಕೆ ಶಿವಕುಮಾರ್ ಸರ್ಕಾರ ಅತ್ಯಂತ ಕೆಟ್ಟದಾಗಿ ನಿಭಾಯಿಸ್ತಾ ಇದೆ ಅಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಅಧ್ಯಕ್ಷ ರವಿ ಕೃಷ್ಣಾರೆಡ್ಡಿ ಆಕ್ರೋಶ ಹೊರಹಾಕಿದ್ದಾರೆ. ಸಾವಿರಗಟ್ಟಲೆ ಎಕರೆ ಫಲವತ್ತಾದ ರೈತರ ಭೂಮಿಯನ್ನ ರಿಯಲ್ ಎಸ್ಟೇಟ್ ದಲ್ಲಾಳಿಗಳಿಗಾಗಿ ಸ್ವಾಧೀನಪಡಿಸಿಕೊಳ್ತಾ ಇರೋದು ಅನೈತಿಕ, ಅಕ್ರಮ ಮತ್ತು ಹೇಯ ಕೃತ್ಯ ಅಂತ ಅವರು ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇನ್ನು ಇಡೀ ರಾಜ್ಯವೇ ಇದರ ಪರಿಣಾಮ ಎದುರಿಸಬೇಕಾಗುತ್ತದೆ ಅಂತ ಎಚ್ಚರಿಕೆ ಕೂಡ ನೀಡಿದ್ದಾರೆ. ಇದೇ ವೇಳೆ ಹೋರಾಟ ನಿರತ ರೈತರಿಗೂ ಕೂಡ ಕರೆ ನೀಡಿರುವ ಕೃಷ್ಣಾರೆಡ್ಡಿ ಅವರು, ನಿಮ್ಮ ಹೋರಾಟ ಶಾಂತಿಯುತವಾಗಿರಲಿ. ಗಾಂಧೀಜಿಯವರ ತತ್ವಗಳ ಬಗ್ಗೆ ಗೌರವವಿಲ್ಲದ ಈ ಕಾಂಗ್ರೆಸ್ ಸರ್ಕಾರ ನಿಮ್ಮ ಮೇಲೆ ದಬ್ಬಾಳಿಕೆ ಮಾಡಲು ಯಾವುದೇ ಆಸ್ಪದವನ್ನ ನೀಡಬೇಡಿ. ಮಹಾತ್ಮ ಗಾಂಧೀಜಿಯವರ ಸ್ಫೂರ್ತಿಯಲ್ಲಿ ಅಸಹಕಾರ ಮತ್ತು ಕಾನೂನು ಭಂಗದಂತಹ ಅಹಿಂಸಾತ್ಮಕ ಮಾರ್ಗದಲ್ಲೇ ಹೋರಾಟ ಮುನ್ನಡೆಸಿ ಸತ್ಯ ಧರ್ಮದ ಮುಂದೆ ಎಂತಹ ದುರ್ಯೋಧನ ದುಶಾಸನರು ಕೂಡ ಮಣ್ಣು ಮುಕ್ಕಲೇಬೇಕು ಅಂತ ಧೈರ್ಯವನ್ನು ತುಂಬಿದ್ದಾರೆ. ಇಡೀ ರಾಜ್ಯದ ಜನತೆ ಹಾಗೂ ಕೆಆರ್ಎಸ್ ಪಕ್ಷ ರೈತರ ಪರವಾಗಿದೆ ಅಂತ ಸ್ಪಷ್ಟಪಡಿಸಿರುವ ರವಿ ಕೃಷ್ಣಾರೆಡ್ಡಿ ಅವರು ಇದೇ ಗುರುವಾರ ಅಂದ್ರೆ ಜುಲೈ 16ನೇ ತಾರೀಕು ಖುದ್ದಾಗಿ ಬಿಡದಿಯ ಹೋರಾಟದ ಸ್ಥಳಕ್ಕೆ ಭೇಟಿ ನೀಡಿ ರೈತರೊಂದಿಗೆ ಕೈ ಜೋಡಿಸುವುದಾಗಿ ಘೋಷಿಸಿದ್ದಾರೆ. ಒಟ್ನಲ್ಲಿ ಬಿಡದಿಯಲ್ಲಿ ರೈತರ ಭೂಮಿಗಾಗಿ ನಡೀತಾ ಇರುವ ಈ ಹೋರಾಟದ ದಿನದಿಂದ ದಿನಕ್ಕೆ ಕಾಳ್ಗಿಚ್ಚಿನಂತೆ ಹರಡ್ತಾ ಇದ್ದು ಸರ್ಕಾರ ಇನ್ನಾದ್ರೂ ಎಚ್ಚೆತ್ತುಕೊಂಡು ರೈತರ ಜಮೀನನ್ನ ಬಲವಂತವಾಗಿ ಕಿತ್ತುಕೊಳ್ಳುವ ಜನ ವಿರೋಧಿ ನೀತಿಯನ್ನ ಕೈ ಬಿಡುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇನ್ನೊಂದ್ಸಲ ಬಂದ್ಗಿಂದ್ರಿ ಅಲ್ಲ ನಾವ್ ಅಲ್ಲಿ ಮಾತಾಡ್ಬೇಕ್ರೆ ಹಿಂದೆ ಬಂದು ಅಳತೆ ಮಾಡ್ಬಿಟ್ರೆ ಬಂದ್ಬಿಟ್ಟಿಲ್ಲ ನಾವ್ ಅಲ್ಲಿ ಗಲಾಟೆ ಮಾಡ್ತಾರೆ ಹಿಂದೆ ಬಂದು ಅಳತೆ ಮಾಡ್ಬಿಟ್ರೆ ಅಲ್ಲಲ್ಲ ಸರ್ ಸರ್ ಅಲ್ಲಲ್ಲ ಸರ್
ಪೊಲೀಸ್ ಡಿಪಾರ್ಟ್ಮೆಂಟ್ ಇರೋದು ರೈತರಿಗೆ ಕಷ್ಟ ಇರೋರ್ಗು ಸರ್ಕಾರ ಕಮ್ಯುನಿಕೇಶನ್ ಮಾಡಕ್ಕೆ ಇಲ್ಲಿ ಬರೋ ಬಂದ ಎತ್ತಿಸಿ ಮೀನುಗಾರ ಕೆಲಸ ಮುಂದುವರೆದಿದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು. ಮಾತಾಡ್ತಾವ್ರೆ ಇವ್ರು ಕರ್ಕೊಂಡ್ಬಂದು ಇದು ಮಾಡ್ತಾವ್ರೆ. ನೋಡಿ ಗಾಡಿ ನಂಬರ್ ಇದೇನೆ KA42N3917.